ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ Manasashri Learn with Fun. Today we are going to learn how to pronounce hard and soft letters C and G sound in English. Friends, ಇವತ್ತು ನಾವು ಲೆಟರ್ಸ್ಗೆ ಅಂದರೆ ಒಂದು ಲೆಟರ್ಸ್ಗೆ C and G ಲೆಟರ್ಸ್ಗೆ ಸೌಂಡ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಕಲಿಯೋಣ ಫ್ರೆಂಡ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಫ್ರೆಂಡ್ಸ್, ಲೆಟರ್ ಸಿಗೆ ಹಾರ್ಡ್ ಸಿ ಆ್ಯಂಡ್ ಸಾಫ್ಟ್ ಸಿನ ಯೂಸ್ ಮಾಡ್ತೀವಿ. ಹಾರ್ಡ್ ಸಿ ಅಂದರೆ ಫ್ರೆಂಡ್ಸ್ ನ ಸೌಂಡ್ನ ಯೂಸ್ ಮಾಡ್ತೀವಿ. ಅಂದರೆ ಫ್ರೆಂಡ್ಸ್ ಒಂದು ವರ್ಡ್ನಲ್ಲಿ ಎ ಅಥವಾ ಓ ಅಥವಾ ಯು ಬಿಫೋರ್ ಸಿ ಬಂದರೆ, ಒಂದು ವರ್ಡ್ನಲ್ಲಿ ಎ ಅಥವಾ ಓ ಅಥವಾ ಯು ಬಿಫೋರ್ ಸಿ ಬಂದರೆ ನ ಸೌಂಡ್ನ ಯೂಸ್ ಮಾಡ್ತೀವಿ, ಅದೇ ನಾವು ಸಾಫ್ಟ್ ಸಿ ಅಂದರೆ ಸಾಫ್ಟ್ ಸಿನಲ್ಲಿ ಎಸ್ ಅನ್ನೋ ಪ್ರೊನೌನ್ಸಿಯೇಷನ್ ಮಾಡ್ತೀವಿ, ಎಸ್ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್, ಸಾಫ್ಟ್ ಸಿಗೆ ಎಸ್ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಅಂದರೆ ಇ ಅಥವಾ ಐ ಅಥವಾ ವೈ ಬಂದರೆ, ಒಂದು ವರ್ಡ್ನಲ್ಲಿ ಇ ಅಥವಾ ಐ ಅಥವಾ ವೈ ಬಿಫೋರ್ ಸಿ ಇದ್ರೆ ನಾವು ಎಸ್ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಫಸ್ಟ್ ಫ್ರೆಂಡ್ಸ್ ನಾವು ಹಾರ್ಡ್ ಸಿನಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಕ್ಯಾಟ್, CAT ಕ್ಯಾಟ್ ಅಲ್ವಾ. ಸೊ ಇಲ್ಲಿ ಕ್ಯಾಟ್ ಅನ್ನೋ ವರ್ಡಲ್ಲಿ CAT, ಸೊ ಎ ಮುಂಚೆನೆ ಸಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಎ ಮುಂಚೆನೆ ಸಿ ಇದೆ ಅಂದರೆ ನಾವು ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು. ಅಂದರೆ ಕ್ಯಾಟ್. ಅದೇ ಥರ ಕಾರ್, ಕ್ಯಾಂಡಿ. ಓಕೆನಾ ಫ್ರೆಂಡ್ಸ್, ಕೇಕ್. ಸೊ ಇಲ್ಲಿ ಒಂದು ವರ್ಡ್ನಲ್ಲಿ ಎ ಮುಂಚೆನೆ ಏನಿದೆ, ನಮಗೆ ಸಿ ಅನ್ನೋ ಲೆಟರ್ ಇದೆ ಅಲ್ವಾ. ಸೊ ಅವಾಗ ನಾವು ಅದೇ ಅಲ್ವಾ ನಮಗೆ ರೂಲ್, ಎ ಅಥವಾ ಓ ಅಥವಾ ಯು ಇದ್ದರೆ, ಎ ಅಥವಾ ಓ ಅಥವಾ ಯು ಆ ವರ್ಡ್ನಲ್ಲಿ ಎ ಇದ್ರೆ ಅಥವಾ ಓ ಇದ್ರೆ ಅಥವಾ ಯು ಇದ್ರೆ ಬಿಫೋರ್ ಸಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಕಾರ್, ಕ್ಯಾಟ್, ಕೇಕ್, ಕ್ಯಾಂಡಿ ಈ ಥರ. ಅದೇ ಥರ ಕೋಲ್ಡ್, COLD ಕೋಲ್ಡ್. ಸೊ ಇಲ್ಲಿ ಓಗ್ ಮುಂಚೆ ಸಿ ಅನ್ನೋ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ, ಕೋಲ್ಡ್. ಅದೇ ಥರ ಕೋಟ್, ಕಪ್, ಕಟ್, ಕಪ್ ಕೇಕ್. ಓಕೆನಾ ಫ್ರೆಂಡ್ಸ್, ಕ್ಯೂಟ್, CUTE ಕ್ಯೂಟ್. ಯೋಗ್ ಮುಂಚೆನೆ ನಮಗೆ ಸಿ ಅನ್ನೋ ಲೆಟರ್ನ ಯೂಸ್ ಮಾಡ್ತಾ ಇದ್ದೀವಿ, ಸೊ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ, ಕ್ಯೂಟ್. ಸೊ ಹಾರ್ಡ್ ಸಿಗೆ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಸಿ ಕಮ್ಸ್ ಬಿಫೋರ್ ಎ ಓ ಯು. ಒಂದು ವರ್ಡ್ನಲ್ಲಿ ಎ ಅಥವಾ ಓ ಅಥವಾ ಯು ಮುಂಚೆನೆ ಸಿ ಇದ್ದರೆ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಲೈಕ್ ಕ್ಯಾಟ್, ಕಪ್, ಕ್ಯಾಂಡಿ, ಕ್ಯೂಟ್, ಕಾರ್ನ್, ಕೋಲ್ಡ್, ಕಪ್ ಕೇಕ್ ಈ ಥರ. ಸೊ ಅದೇ ಥರ ಸಾಫ್ಟ್ ಸಿಗೆ ಎಸ್ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ, ಸ್ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಅಂದರೆ ಫ್ರೆಂಡ್ಸ್ ಇ ಅಥವಾ ಐ ಅಥವಾ ವೈ ಬಿಫೋರ್ ಸಿ. ಓಕೆನಾ ಫ್ರೆಂಡ್ಸ್, ಒಂದು ವರ್ಡ್ನಲ್ಲಿ ಐ ಅಥವಾ ಇ ಅಥವಾ ವೈ ಮುಂಚೆನೇ ಸಿ ಬಂದಿದೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ, ಅಂತ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಸಿಟಿ, CITY ಅಲ್ವಾ. ಸಿಟಿ ಸ್ಪೆಲ್ಲಿಂಗ್ ಏನು, CITY. ಸೊ ಇಲ್ಲಿ ಐ ಬಂದಿದೆ ಆ ವರ್ಡ್ನಲ್ಲಿ ಐ ಮುಂಚೆನೆ ಏನು ಯೂಸ್ ಮಾಡ್ತಾ ಇದ್ದೀವಿ, ಸಿ. ಸೊ ಇಲ್ಲಿ ಕಿಟಿ ಅಂತ ಹೇಳಲ್ಲ, ಕಿಟಿ ಅಂದರೆ ಅದು ರಾಂಗ್ ಆಗುತ್ತೆ, ತಪ್ಪಾಗುತ್ತೆ. ಸಿಟಿ ಅಂತ ಹೇಳ್ತೀವಿ. ಅದೇ ಅಲ್ವಾ ನಮಗೆ ರೂಲ್, ಐ ಅಥವಾ ಇ ಅಥವಾ ವೈ ಮುಂಚೆನೆ ಸಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸಣ್ಣ ಸೌಂಡ್ನ ಯೂಸ್ ಮಾಡ್ತೀವಿ, ಸಿಟಿ. ಅದೇ ಥರ ಸರ್ಕಿಲ್. ಓಕೆನಾ ಫ್ರೆಂಡ್ಸ್, ಅದೇ ಥರ ಸೈಕಲ್, ಸಿಲಿಂಡರ್, ಸರ್ಕಸ್. ಓಕೆನಾ ಫ್ರೆಂಡ್ಸ್, ಸೈಕಲ್ CYCLE ಅಲ್ವಾ, CY. ಸೊ ಇಲ್ಲಿ ವೈಗೆ ಮುಂಚೆ ಸಿ ಅನ್ನೋ ಲೆಟರ್ ಬಂದಿದೆ, ಸೊ ಇಲ್ಲಿ ಸೈಕಲ್ ಅನ್ನೋ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀವಿ, ಸೈಕಲ್. ಕೈಕಿಲ್ ಅಂತ ಹೇಳಲ್ಲ, ಅದು ತಪ್ಪಾಗುತ್ತೆ. ಇಲ್ಲಿ ವೈಗೆ ಮುಂಚೆ ಸಿ ಬಂದಿದೆ ಅಲ್ವಾ. ಸೊ ಅದೇ ಅಲ್ವಾ ನಮಗೆ ರೂಲ್, ಸಾಫ್ಟ್ ಸಿನಲ್ಲಿ ಇ ಅಥವಾ ಐ ಅಥವಾ ವೈ ಅನ್ನೋ ವರ್ಡ್ ಬಂದರೆ, ವರ್ಡ್ನಲ್ಲಿ ಆ ಲೆಟರ್ ಬಂದರೆ, ಅಂದರೆ ಆ ವರ್ಡ್ ಮುಂಚೆನೇ ಸಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸಣ್ಣ ಸೌಂಡ್ನ ಯೂಸ್ ಮಾಡ್ತೀವಿ, ಸೈಕಲ್, ಸೈಕಲ್. ಓಕೆನಾ ಫ್ರೆಂಡ್ಸ್, ಕೈಕಿಲ್ ಅಂತ ಹೇಳಲ್ಲ, ಸೈಕಲ್. ಅದೇ ಥರ ಸಿಲಿಂಡರ್, ಸರ್ಕಸ್. ಓಕೆನಾ ಫ್ರೆಂಡ್ಸ್, ಸೆಲ್ ಫೋನ್, CELL ಸೆಲ್ ಫೋನ್ ಅಲ್ವಾ ಇಲ್ಲಿ. ಸೊ ಇಲ್ಲಿ CELL ಈಗ ಮುಂಚೆ ಸಿ ಅನ್ನೋ ಲೆಟರ್ ಬಂದಿದೆ, ಸೊ ಕೆಲ್ ಫೋನ್ ಅಂತ ಹೇಳಲ್ಲ, ಸೆಲ್ ಫೋನ್ ಅಂತ ಹೇಳ್ತೀವಿ, ಸೆಲ್ ಫೋನ್. ಓಕೆನಾ ಫ್ರೆಂಡ್ಸ್, ಸೊ ಇಲ್ಲಿ ಈಗ ಮುಂಚೆ ಏನು ಯೂಸ್ ಮಾಡಿದ್ದೀವಿ, ಸಿ ಅಲ್ವಾ. ಸೊ ಅದಕ್ಕೆ ನಾವು ಸೆಲ್ ಫೋನ್ ಅಂತ ಹೇಳ್ತಾ ಇದ್ದೀವಿ. ಸಾಫ್ಟ್ ಸಿನಲ್ಲಿರೋ ರೂಲ್ ಅದೇ ಅಲ್ವಾ, ಸೆಲ್ ಫೋನ್. ಕೆಲ್ ಫೋನ್ ಅಂದರೆ ತಪ್ಪಾಗುತ್ತೆ. ಓಕೆನಾ ಫ್ರೆಂಡ್ಸ್, ಸೆಲ್ ಫೋನ್. ಅದೇ ಥರ ಸೈಕ್ಲೋನ್, ಸಿಮೆಂಟ್, ಸೆಂಟರ್, ಸೆಲೆಬ್ರೇಟ್,
ಓಕೆನಾ ಫ್ರೆಂಡ್ಸ್. ಈ ಥರ ಸಾಫ್ಟ್ ನಲ್ಲಿ ನಾವು ಸಣ್ಣ ಸೌಂಡ್ನ ಯೂಸ್ ಮಾಡ್ತೀವಿ, ಸಣ್ಣ ಸೌಂಡ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ನಮಗಿರೋ ರೂಲ್ ಏನು, ಇ ಅಥವಾ ಐ ಅಥವಾ ವೈ, ಒಂದು ವರ್ಡ್ನಲ್ಲಿ ಇ ಅಥವಾ ಐ ಅಥವಾ ವೈ ಮುಂಚೆನೆ ಬಿಫೋರ್ ಸಿ, ಮುಂಚೆನೆ ಸಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸಣ್ಣ ಸೌಂಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್. ಲೈಕ್ ಸಿಟಿ, ಸರ್ಕಲ್, ಸೈಕಲ್, ಸಿಲಿಂಡರ್, ಸರ್ಕಸ್, ಸೈಕ್ಲೋನ್, ಸಿಮೆಂಟ್, ಸೆಲ್ ಫೋನ್, ಸೆಂಟರ್, ಸೆಲೆಬ್ರೇಟ್, ಇದೆಲ್ಲ ಕೂಡ ನಮಗೆ ಸಾಫ್ಟ್ ನಲ್ಲಿ ಬರೋ ಸೌಂಡ್. ಓಕೆನಾ ಫ್ರೆಂಡ್ಸ್. ಅದೇ ನಮಗೆ ಹಾರ್ಡ್ ನಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಕಾರ್ನ ಸೌಂಡ್ನ ಯೂಸ್ ಮಾಡ್ತೀವಿ. ಸಾಫ್ಟ್ ನಲ್ಲಿ ಸಣ್ಣ ಸೌಂಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಲೆಟರ್ ಜಿಗೆ ಹಾರ್ಡ್ ಜಿ ಆ್ಯಂಡ್ ಸಾಫ್ಟ್ ಜಿನ ಕಲಿಯೋಣ ಫ್ರೆಂಡ್ಸ್. ಸೇಮ್ ಲೆಟರ್ ಸಿ ಥರನೇ ಹಾರ್ಡ್ ಸಿ ಆ್ಯಂಡ್ ಸಾಫ್ಟ್ ಸಿನ ಇರೋದ್ರಲ್ಲಿ ರೂಲ್ಸ್ನ ಕಲ್ತಿದ್ದೀವಲ್ವ, ಸೇಮ್ ಅದೇ ಥರನೇ ಲೆಟರ್ ಜಿನಲ್ಲೂ ಕೂಡ ನಾವು ರೂಲ್ಸ್ನ ಯೂಸ್ ಮಾಡ್ತೀವಿ. ಆದರೆ ಬಟ್ ಕೆಲವು ಕಾಮನ್ ವರ್ಡ್ಸ್ ಅನ್ನೋದು ನಾವು ಈ ರೂಲ್ಸ್ನ ಅಪ್ಲೈ ಆಗಲ್ಲ ಫ್ರೆಂಡ್ಸ್. ಕೆಲವು ಕಾಮನ್ ವರ್ಡ್ಸ್ ಮಾತ್ರ ಒಂದೇ ಥರ ನಾವು ಪ್ರೊನೌನ್ಸಿಯೇಷನ್ ನೆನ್ಪಿಟ್ಕೊಂಡು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಸೊ ಇಲ್ಲಿ ಜಿ ಅನ್ನೋ ಲೆಟರ್ನಲ್ಲಿ ಹಾರ್ಡ್ ಜಿಗೆ ಗ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ, ಗ. ಎಕ್ಸಾಂಪಲ್, ಗೋ, ಗಮ್, ಗೋಟ್, ಬ್ಲೂ, ಗ್ರೋ, ಗೇಮ್, ಇದೆಲ್ಲ ಕೂಡ ನಮಗೆ ಕಾಮನ್ ವರ್ಡ್ಸ್. ಸೊ ಫ್ರೆಂಡ್ಸ್, ಕನ್ಫ್ಯೂಷನ್ ಏನಿಲ್ಲ, ಲೆಟರ್ ಸಿ ನಲ್ಲಿ ಯೂಸ್ ಮಾಡ್ತಾ ಇದ್ದೀವಲ್ವ ರೂಲ್ಸ್ನ, ಸೇಮ್ ರೂಲ್ಸ್ನ ಲೆಟರ್ ಜಿ ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಲೈಕ್ ಹಾರ್ಡ್ ಜಿ ನಲ್ಲಿ ಎ ಓ ಯು ಬಿಫೋರ್ ಜಿ ಬಂದಿದೆ ಅಂದರೆ ನಾವು ಗ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಎ ಅಥವಾ ಓ ಅಥವಾ ಯು ಮುಂಚೆನೆ ಜಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಗ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ, ಗ ಅನ್ನೋ ಸೌಂಡ್ನ ಹೇಳ್ತೀವಿ. ಲೈಕ್ ಗೋ, ಜಿ ಓ ಗೋ ಬಂದಿದೆ ಅಲ್ವಾ, ಜಿ ಓ. ಸೊ ಓ ಮುಂಚೆನೆ ಜಿ ಇದೆ ಅಲ್ವಾ, ಸೊ ಅದಕ್ಕೆ ಗ ಅನ್ನೋ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಇದ್ದೀವಿ, ಗೋ. ಅದೇ ಥರ ಗೋಟ್, ಜಿ ಓ ಎ ಟಿ, ಜಿ ಓ ಎ ಟಿ, ಗೋಟ್. ಓಕೆನಾ ಫ್ರೆಂಡ್ಸ್. ಅದೇ ಥರ ಗೇಮ್, ಜಿ ಎ ಎಮ್ ಇ, ಎಕ್ ಮುಂಚೆನೆ ಜಿ ಬಂದಿದೆ ಅಲ್ವಾ, ಸೊ ಅದಕ್ಕೆ ಗ, ಗೇಮ್. ಗಮ್, ಜಿ ಯು ಎಮ್, ಗಮ್, ಜಿ ಯು ಎಮ್, ಯುಗ್ ಮುಂಚೆನೆ ನಮಗೆ ಜಿ ಬಂದಿದೆ, ಅದಕ್ಕೆ ಗ ಅನ್ನೋ ಸೌಂಡ್ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ಅಲ್ವಾ ನಮಗೆ ರೂಲ್, ಎ ಅಥವಾ ಓ ಅಥವಾ ಯು ಇದ್ದರೆ ಗ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಆದರೆ ಫ್ರೆಂಡ್ಸ್, ಬಟ್ ಕೆಲವು ಕಾಮನ್ ವರ್ಡ್ಸ್ನಲ್ಲಿ ಮಾತ್ರ ನಾವು ಐ ವೈ ಓವೆಲ್ ಸೌಂಡ್ನ ಯೂಸ್ ಮಾಡ್ತಾ ಇರ್ತೀವಿ. ಅಂದರೆ ಗರ್ಲ್, ಜಿ ಐ ಆರ್ ಎಲ್. ಸೊ ಇಲ್ಲಿ ಐ ಬಂದಿದೆ ಅಂದರೆ ಅದು ಕೆಲವು ಕಾಮನ್ ವರ್ಡ್ಸ್ ಮಾತ್ರ ನಮಗೆ ಪ್ರೊನೌನ್ಸಿಯೇಷನ್ ಅದು ನೆನ್ಪಿಟ್ಕೋಬೇಕು ಫ್ರೆಂಡ್ಸ್. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್. ಸೊ ಇಲ್ಲಿ ಎ ಅಥವಾ ಒಂದು ವರ್ಡ್ನಲ್ಲಿ ಎ ಅಥವಾ ಓ ಅಥವಾ ಯು ಮುಂಚೆನೆ ಜಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಗ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ, ಪ್ರೊನೌನ್ಸ್ ಮಾಡ್ತೀವಿ. ಲೈಕ್ ಗೋ, ಗೋಟ್, ಗಮ್, ಗೇಮ್, ಈ ಥರ. ಬಟ್ ಕೆಲವು ಕಾಮನ್ ವರ್ಡ್ಸ್ ಮಾತ್ರ ನಾವು ನೆನ್ಪಿಟ್ಕೊಂಡು ಪ್ರೊನೌನ್ಸ್ ಮಾಡಬೇಕು, ಗರ್ಲ್, ಗಿಫ್ಟ್, ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಮಗೆ ಸಾಫ್ಟ್ ಜಿ. ಸಾಫ್ಟ್ ಜಿಗೆ ನಾವು ಜ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ, ಜ. ಸೊ ಇದರಲ್ಲಿ ನಮಗೆ ರೂಲ್ ಬಂದು ಗೊತ್ತಲ್ವಾ, ಇ ಐ ವೈ, ಇ ಅಥವಾ ಐ ಅಥವಾ ವೈ ಮುಂಚೆನೆ ಜಿ ಬಂದಿದೆ ಅಂದರೆ ಜ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಜಿಂಜರ್, ಜಿ ಇ ಎನ್ ಜಿ ಇ ಆರ್, ಜಿಂಜರ್. ಸೊ ಇಲ್ಲಿ ಐ ಮುಂಚೆ ಜಿ ಅನ್ನೋ ಲೆಟರ್ ಬಂದಿದೆ ಅಲ್ವಾ, ಸೊ ಅದಕ್ಕೆ ಜ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ. ಜಿಂಜರ್, ಗಿಂಗರ್ ಅಂತ ಹೇಳಬಾರ್ದು, ಅದು ತಪ್ಪಾಗುತ್ತೆ, ಜಿಂಜರ್ ಅಂತ ಹೇಳಬೇಕು. ಓಕೆನಾ ಫ್ರೆಂಡ್ಸ್. ಅದೇ ಥರ ಜಿಮ್, ಜಿ ವೈ ಎಮ್, ಜಿಮ್. ಸೊ ವೈ ಮುಂಚೆನೆ ನಾವು ಜಿ ಅನ್ನೋ ಲೆಟರ್ ಬಂದಿದೆ ಅಲ್ವಾ, ಸೊ ಅದಕ್ಕೆ ಜಿಮ್ ಅಂತ ಹೇಳಬೇಕು, ಗಿಮ್ ಅಂತ ಹೇಳಬಾರ್ದು. ಓಕೆನಾ ಫ್ರೆಂಡ್ಸ್. ಅದೇ ಥರ ಜೆಮ್, ಜಿ ಇ ಎಮ್, ಜೆಮ್. ಈ ಮುಂಚೆ ನಮಗೆ ಏನು ಬಂದಿದೆ ಲೆಟರ್, ಜಿ ಅಲ್ವಾ, ಸೊ ಅದಕ್ಕೆ ನಮಗೆ ಜ ಅಂತ ಪ್ರೊನೌನ್ಸ್ ಮಾಡಬೇಕು, ಜೆಮ್. ಓಕೆನಾ ಫ್ರೆಂಡ್ಸ್. ಸೊ ಇಲ್ಲಿ ಗೆಮ್ ಅನ್ಬಾರ್ದು, ಅದು ತಪ್ಪಾಗುತ್ತೆ. ಅದೇ ಥರ ಜಿರಾಫ್, ಜೆಂಟಲ್, ಜೀನಿಯಸ್, ಜನರಲ್, ಜೇಂಟ್, ಜರ್ಮನಿ, ಜೆಂಡರ್, ಈ ಥರ. ಓಕೆನಾ ಫ್ರೆಂಡ್ಸ್. ಸಾಫ್ಟ್ ಜಿಗೆ ನಾವು ಜ ಅನ್ನೋ ಸೌಂಡ್ನ ಪ್ರೊನೌನ್ಸ್ ಮಾಡ್ತೀವಿ. ಇದರಲ್ಲಿರೋ ರೂಲ್ ಬಂದು ಇ ಅಥವಾ ಐ ಅಥವಾ ವೈ ಮುಂಚೆನೆ ಜಿ ಬಂದಿದೆ ಅಂದರೆ ಜ ಅಂತ ಸೌಂಡ್ನ ಯೂಸ್ ಮಾಡ್ತೀವಿ. ಲೈಕ್ ಜನರಲ್, ಜೇಂಟ್, ಜೆಮ್. ಓಕೆನಾ ಫ್ರೆಂಡ್ಸ್. ಜರ್ಮನಿ, ಜೆಂಟಲ್, ಈ ಥರ. ಜಿರಾಫ್, ಜಿಮ್, ಜೀನಿಯಸ್, ಜೆಂಡರ್, ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಇಲ್ಲಿ ನಮಗೆ ಲೆಟರ್ ಜಿಗೆ
ಹಾರ್ಡ್ ಜಿನಲ್ಲಿ ಎ ಅಥವಾ ಓ ಅಥವಾ ಯು ಮುಂಚೆನೆ ಜಿ ಬಂದರೆ ನಾವು ಗ ಅಂತ ಯೂಸ್ ಮಾಡ್ತೀವಿ. ಗ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಲೈಕ್ ಗೋಟ್, ಗೋ, ಗೇಮ್, ಗಮ್ ಈ ಥರ. ಅದೇ ನಮಗೆ ಲೆಟರ್ ಜಿನಲ್ಲಿ ಸಾಫ್ಟ್ ಜಿ ಬಂದರೆ ಜ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಇ ಅಥವಾ ಐ ಅಥವಾ ವೈ ಮುಂಚೆನೆ ಜಿ ಬಂದಿದೆ ಅಂದರೆ ಜ ಅನ್ನೋ ಸೌಂಡ್ನ ಯೂಸ್ ಮಾಡ್ತೀವಿ. ಲೈಕ್ ಜಿರಾಫ್, ಜೀನಿಯಸ್, ಜರ್ಮನಿ, ಜಿಮ್ ಈ ಥರ. ಬಟ್ ಕೆಲವು ಕಾಮನ್ ವರ್ಡ್ಸ್ನ ನಾವು ಅಂದರೆ ಲೈಕ್ ಗರ್ಲ್, ಗಿಫ್ಟ್ ಈ ಥರ ಕಾಮನ್ ವರ್ಡ್ಸ್ನ ನಾವು ನೆನ್ಪಿಟ್ಕೊಂಡು ಪ್ರೊನೌನ್ಸ್ ಮಾಡಬೇಕು ಫ್ರೆಂಡ್ಸ್, ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ಲೆಟರ್ ಸಿ ಆ್ಯಂಡ್ ಜಿಗೆ ನಾವು ಕಲ್ತಿದ್ದೀವಲ್ವ, ರೂಲ್ಸ್ ಆ್ಯಂಡ್ ಸೌಂಡ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಕಲ್ತಿದ್ದೀವಲ್ವ. ಸೊ ಫ್ರೆಂಡ್ಸ್, ಇವತ್ತು ನಾವು ಹಾರ್ಡ್ ಆ್ಯಂಡ್ ಸಾಫ್ಟ್ ಲೆಟರ್ಸ್ ಅಂದರೆ ಸಿ ಆ್ಯಂಡ್ ಜಿಗೆ ಸೌಂಡ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಹೇಗೆ ಯೂಸ್ ಮಾಡ್ತೀವಿ ಇದರಲ್ಲಿರೋ ರೂಲ್ಸ್ನ ಕಲ್ತಿದ್ದೀವಲ್ವ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. Until then, bye, take care.